ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಎಲ್ಲರ ಕುತೂಹಲ ಇವತ್ತಿನ ದಿನದತ್ತ ನೆಟ್ಟಿತ್ತು. ಕಾರಣ, ಎರಡು ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಫಲಿತಾಂಶದ ದಿನ. ಒಂದು ಹರಿಯಾಣ, ಮತ್ತೊಂದು ಜಮ್ಮು ಮತ್ತು ಕಾಶ್ಮೀರ. ಈ ಪರಿಯಾದಂಥ ಕುತೂಹಲಕ್ಕೆ ಕಾರಣ ಲೋಕಸಭಾ ಚುನಾವಣೆಯ ಬಳಿಕ ನಡೀತಿರುವಂತಹ ಚುನಾವಣೆ, ಅಂದ್ರೆ ಪ್ರಪ್ರಥಮ ವಿಧಾನಸಭಾ ಚುನಾವಣೆ ಎನ್ನುವ ಕಾರಣ. ಮತ್ತೊಂದು ಜಮ್ಮು ಕಾಶ್ಮೀರ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, 10 ವರ್ಷದ ಬಳಿಕ ಚುನಾವಣೆ ನಡೀತಿದೆ. ಈ ಕಾರಣಕ್ಕಾಗಿ ಸಹಜವಾದಂಥ ಕುತೂಹಲ ಇತ್ತು. ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಹೀಗಾಗಿ ಎಕ್ಸಿಟ್ ಪೋಲ್ನ ಫಲಿತಾಂಶದ ಆಧಾರದ ಮೇಲೆ ಒಂದಷ್ಟು ಲೆಕ್ಕಾಚಾರ ಎಲ್ಲವನ್ನೂ ಕೂಡ ಹಾಕಲಾಗ್ತಿತ್ತು. ಆದರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ಕೇವಲ ಹರಿಯಾಣಕ್ಕೆ ಸೀಮಿತವಾಗಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ತಮ್ನೈಲಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ. ಕಾಂಗ್ರೆಸ್ಗೆ ಹೀನಾಯ ಸೋಲು, ಬಿಜೆಪಿಗೆ ರೋಚಕ ಜಯ ಅಂತ ಹೇಳಿ. ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿಕೊಂಡ್ರೆ ಕಾಂಗ್ರೆಸ್ನ ಸೀಟು ಸ್ವಲ್ಪ ಜಾಸ್ತಿ ಆಗಿದೆ. ಆದರೂ ಕೂಡ ಹೀನಾಯ ಸೋಲು ಅನ್ನೋದಕ್ಕೆ ಕಾರಣ ಸಾಕಷ್ಟಿದೆ. ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದ್ರೆ, ಹರಿಯಾಣ ಭಾಗದ ಜನ ನಮಗೆ ಕಾಂಗ್ರೆಸ್ನ ಆಡಳಿತ ಬೇಡವೇ ಬೇಡ ಅಂತ ಹೇಳಿ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ತಮ್ಮಿಂದ ದೂರ ಇಟ್ಟಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ? ಅದಕ್ಕೊಂದಷ್ಟು ಕಾರಣಗಳು ಇಲ್ಲಿದೆ. ಅಂದ್ರೆ ಸೋಲು ಗೆಲುವು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಒಂದು ಚುನಾವಣೆಯಲ್ಲಿ ಒಂದು ಪಕ್ಷ ಗೆಲ್ಲುತ್ತೆ, ಇನ್ನೊಂದು ಚುನಾವಣೆಯಲ್ಲಿ ಇನ್ನೊಂದು ಪಕ್ಷ ಗೆಲ್ಲುತ್ತೆ. ಒಮ್ಮೆ ಅವ್ರ ಆಡಳಿತ ನಡೆಸ್ತಾರೆ, ಒಮ್ಮೆ ಇವ್ರ ಆಡಳಿತ ನಡೆಸ್ತಾರೆ. ಅವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾದಂಥ ಪ್ರಕ್ರಿಯೆ. ಆದ್ರೆ ಯಾಕೆ ಇಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು, ಕಾಂಗ್ರೆಸ್ ನಮಗೆ ಬೇಡವೇ ಬೇಡ ಎನ್ನುವಂತ ಮಾತನ್ನ ಹರಿಯಾಣ ಜನ ಹೇಳಿದ್ರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಕಾಂಗ್ರೆಸ್ಗೆ ಇಲ್ಲಿ ಇದ್ದಷ್ಟು ಅವಕಾಶ ಗೆಲುವಿಗೆ ನನ್ನ ಪ್ರಕಾರ ಸದ್ಯಕ್ಕೆಲ್ಲೂ ಕೂಡ ಅಂತಹ ಅವಕಾಶಗಳು ಇರಲೇ ಇಲ್ಲ. ಇಷ್ಟೆಲ್ಲ ವಿಪುಲವಾದಂಥ ಅವಕಾಶ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸೋತಿದೆ ಅಂದ್ರೆ ಅದರ ಅರ್ಥ ಹರಿಯಾಣದ ಜನ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ಯಾಕೆ? ಅದಕ್ಕೊಂದಷ್ಟು ಡೀಟೇಲ್ ಅನ್ನ ಅಥವಾ ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗೋದಾದ್ರೆ, ಹರಿಯಾಣದಲ್ಲಿ ಬಿಜೆಪಿ ಸುದೀರ್ಘವಾಗಿ 10 ವರ್ಷಗಳ ಕಾಲ ಅಧಿಕಾರದಲ್ಲಿತ್ತು. ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇತ್ತು, ಬಹಳ ದೊಡ್ಡ ಮಟ್ಟಿಗೆ ಆಡಳಿತ ವಿರೋಧಿ ಅಲೆ ಇತ್ತು. ಈ ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ರೈತರು ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರು. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಬೇಕಾಗಿತ್ತು. ಈ ಕುಸ್ತಿಪಟುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಭಟನೆ ನಡೆದಿತ್ತು, ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಬೇಕಾಗಿತ್ತು. ಅದೇ ರೀತಿಯಾಗಿ ಅಗ್ನಿಪಥ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟಿಗಿನ ಆಕ್ರೋಶ ಇತ್ತು, ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಬೇಕಿತ್ತು. ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ಪ್ರಚಾರದ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಅಂದ್ರೆ, ಕಿಸಾನ್ ಪೈಲ್ವಾನ್ ಜವಾನ್ ಎನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಆದರೆ ಇದ್ಯಾವುದೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿಲ್ಲ ಅಂದ್ರೆ ಇದರ ಅರ್ಥ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಹರಿಯಾಣದ ಜನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮಗೆ ಕಾಂಗ್ರೆಸ್ನ ಆಡಳಿತ ಬೇಡ, ನಮಗೆ ಕಾಂಗ್ರೆಸ್ನ ಸರ್ಕಾರ ಬೇಡ, ಕಾಂಗ್ರೆಸ್ ನಮ್ಮನ್ನ ಯಾವುದೇ ಕಾರಣಕ್ಕೂ ಆಳಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಿರುವ ಹಾಗೆ ಕಾಣಿಸ್ತಾ ಇದೆ. ಇನ್ನು ಯಾಕೆ ಬಿಜೆಪಿಗೆ ರೋಚಕ ಜಯ ಎನ್ನುವಂತ ಮಾತನ್ನ ಹೇಳಿದೆ ಅಂದ್ರೆ, ಉಳಿದ ವಿಚಾರಕ್ಕೆ ಆನಂತರ ಬರ್ತೀನಿ. ಆರಂಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಬೇಕು. ಒಂದು ಮೊದಲ ಕಾರಣ, ಸ್ವತಃ ಬಿಜೆಪಿಯ ನಾಯಕರಿಗೆ ಈ ಗೆಲುವಿನ ಬಗ್ಗೆ ವಿಶ್ವಾಸ ಇರಲಿಲ್ಲ. ಮತ್ತೊಂದು ಕಾರಣ, ಯಾರೂ ಕೂಡ ಬಿಜೆಪಿ ಗೆಲ್ಲುತ್ತೆ ಎನ್ನುವಂತ ಸಣ್ಣ ಭರವಸೆಯನ್ನು ಕೂಡ ಹೊಂದಿರಲಿಲ್ಲ. ಅಂದ್ರೆ ಪಾರ್ಟಿಯ ಆಚೆಗೆ ವಿಶ್ಲೇಷಕರು ಅವರು ಇವರೆಲ್ಲರೂ ಕೂಡ ಯಾರು ಕೂಡ ಆ ಗೆಲುವಿನ ಭರವಸೆಯನ್ನ ಹೊಂದಿರಲಿಲ್ಲ. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಇವತ್ತು ಬಹಳ ಒಂದು ದೊಡ್ಡ ಮಟ್ಟಿಗಿನ ರೋಚಕತೆ ನಡೀತು. ನನ್ನ ಪ್ರಕಾರ ಇತ್ತೀಚಿನ ಚುನಾವಣೆಯಲ್ಲಿ ನಾವೆಲ್ಲೂ ಕೂಡ ಗಮನಿಸಿರಲಿಲ್ಲ. ನಾನು ಕೂಡ ಪತ್ರಿಕೋದ್ಯಮಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯಿತು. ಸಾಕಷ್ಟು ಚುನಾವಣೆಗಳನ್ನು ಗಮನಿಸಿದ್ದೇನೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆ, ನಮ್ಮ ರಾಜ್ಯದ ವಿಧಾನಸಭಾ ಚುನಾವಣೆ, ಇದೆಲ್ಲವನ್ನೂ ಕೂಡ ಗಮನಿಸಿದ್ದೇನೆ. ಆದರೆ ಈ ಪರಿಯಾದಂತಹ ಹಾವು ಏಣಿ ಆಟವನ್ನು ಗಮನಿಸಿರಲಿಲ್ಲ. ಒಂದಷ್ಟು ಕಡೆಗಳಲ್ಲಿ ಆಗಿದೆ, ಆದರೆ ಈ ಪರಿಯಾದಂತಹ ಹಾವು ಏಣಿ ಆಟ ಯಾರು ಕೂಡ ಗಮನಿಸಿರ್ಲಿಕ್ಕಿಲ್ಲ. ಯಾಕಂದ್ರೆ ನಾವಿವತ್ತು ಆರಂಭದಲ್ಲಿ ಎಣಿಕೆ ಶುರುವಾದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1 ರಿಂದ 1.5 ಗಂಟೆಗಳ ಕಾಲ ಹೇಗಿತ್ತು ಪರಿಸ್ಥಿತಿ ಅಂದ್ರೆ, ಕಾಂಗ್ರೆಸ್ಗೆ ಭರ್ಜರಿಯಾದಂಥ ಗೆಲುವು, ಕಾಂಗ್ರೆಸ್ ಆರಾಮಾಗಿ ಗೆದ್ದೇ ಬಿಡ್ತು ಎನ್ನುವಂತ ಹಂತ ಎಲ್ಲಿಗೆ ಹೋಗಿತ್ತು. 65 ಸ್ಥಾನಗಳಲ್ಲಿ ಮುನ್ನಡೆ ಬಿಜೆಪಿಯಲ್ಲಿತ್ತು, ಕೇವಲ 19 ಕ್ಷೇತ್ರಗಳಲ್ಲಿ ಮುನ್ನಡೆ. ಲೆಕ್ಕಾಚಾರ ಹೇಗೆ ನಡೆದಿತ್ತು ಅಂದ್ರೆ, ಬಿಜೆಪಿಗೆ ಇದು ಅತ್ಯಂತ ಹೀನಾಯವಾದಂಥ ಸೋಲು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಎಲ್ಲ ಮಾಡಲಾಗ್ತಿತ್ತು ಆರಂಭದಲ್ಲಿಯೇ. ಅದಕ್ಕೂ ಮುಂದುವರೆದು ಏನಾಗ್ಬಿಟ್ಟಿತ್ತು, ಬಹಳ ಹಾಸ್ಯಾಸ್ಪದ ವಿಚಾರ ಅಂದ್ರೆ, ಹರಿಯಾಣದಲ್ಲಿ ಬಿಜೆಪಿಯ ಕಚೇರಿಯ ಮುಂದೆ ಒಬ್ಬರು ಕಾರ್ಯಕರ್ತರು ಕೂಡ ಇಲ್ಲ. ಕೇವಲ ಮೀಡಿಯಾದವ್ರು ಬಿಟ್ಟರೆ ಯಾರು ಕೂಡ ಇರಲಿಲ್ಲ ಬಿಜೆಪಿ ಕಚೇರಿ ಎದುರುಗಡೆ. ಕಾಂಗ್ರೆಸ್ನ ಕಚೇರಿ ಎದುರುಗಡೆ ಹೇಗಿತ್ತು ಅಂದ್ರೆ, ಅಲ್ಲಿ ಸೆಲೆಬ್ರೇಷನ್ ಬಹಳ ಜೋರಾಗಿ ನಡೀತಾ ಇತ್ತು. ಎಲ್ಲರೂ ಸಿಹಿಯನ್ನ ತಿನ್ನಿಸ್ತಾ ಇದ್ರು. ಜೊತೆಗೆ ಕಾಂಗ್ರೆಸ್ನ ಒಳಗಡೆ ನಾನ್ ಮುಖ್ಯಮಂತ್ರಿ ಅಂತ ಆಗ್ಲೇ ಒಂದು ಕಚ್ಚಾಟ ಶುರುವಾಗ್ಬಿಟ್ಟಿತ್ತು.
ಅಲ್ಲಿ ಪ್ರಮುಖವಾಗಿ ಭೂಪೇಂದ್ರ ಹೂಡ ಒಂದು ಕಡೆಯಿಂದ, ಮತ್ತೊಂದು ಕುಮಾರಿ ಶೈಲಜಾ ಅಂತೇಳಿ ಮತ್ತೊಬ್ರು ನಾಯಕಿ ಇದ್ದಾರೆ, ದಲಿತ ನಾಯಕಿ. ಅವ್ರ ನಡುವೆ ಆಗ್ಲೇ ಶುರುವಾಗ್ಬಿಟ್ಟಿತ್ತು ನಾನು ಮುಖ್ಯಮಂತ್ರಿ ಅಂತ. ಕಾಂಗ್ರೆಸ್ನಲ್ಲಿ ಎಲ್ಲಿವರೆಗೆ ಬಂದ್ಬಿಟ್ಟಿತ್ತು ಚರ್ಚೆ ಅಂದ್ರೆ, ಆರಂಭದ ಒಂದೊಂದೂವರೆ ಗಂಟೆಗಳ ಕಾಲ ಏನು ಗೆಲುವು ಸಾಧಿಸಿ ಆಗಿಬಿಡ್ತು, ಇನ್ನು ಮುಖ್ಯಮಂತ್ರಿ ಯಾರು, ಸರ್ಕಾರ ರಚನೆ ಮಾಡೋದು ಹೇಗೆ, ಕೇವಲ ಅಂತಹ ಚರ್ಚೆಗಳು ನಡೀತಾ ಇತ್ತು. ಬರ್ತಾ 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 ಹೆಚ್ಚು ಕಡಿಮೆ ಒಂದು 10:30, 10:45, 11 ಗಂಟೆಗೆ ಬರೋ ಸುಮಾರಿಗೆ ಎಲ್ಲವೂ ಉಲ್ಟಾ ಪಲ್ಟಾ ಆಗಿಬಿಡ್ತು. ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಉಲ್ಟಾ ಪಲ್ಟಾ ಆಗಿ ಹೋಗ್ಬಿಡ್ತು. ಈಗ ಆ ರಿಸಲ್ಟ್ ಅನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದೊಂದು ಕಾರಣ. ಮತ್ತೊಂದು ರೋಚಕ ಜಯ ಅನ್ನೋದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದ್ರೆ, ಈ ಎಕ್ಸಿಟ್ ಪೋಲ್ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಒಮ್ಮೊಮ್ಮೆ ಎಕ್ಸಿಟ್ ಪೋಲ್ ಬಹಳ ನಿಖರ ಆಗಿರುತ್ತೆ, ಒಮ್ಮೊಮ್ಮೆ ಉಲ್ಟಾ ಆಗ್ಬಿಡುತ್ತೆ. ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ವು ಅಂದ್ರೆ, ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ಲಿ ಅಧಿಕಾರಕ್ಕೆ ಹಿಡಿದು ಬಿಡುತ್ತೆ, ಭರ್ಜರಿಯಾದಂಥ ಗೆಲುವು ಅಂತ ಹೇಳಿ. ಆದರೆ ಎಲ್ಲವೂ ಕೂಡ ಉಲ್ಟಾ ಆಯಿತು, ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಈ ಬಾರಿಯೂ ಕೂಡ ಎಕ್ಸಿಟ್ ಪೋಲ್ನ ಭವಿಷ್ಯ ಕಂಪ್ಲೀಟ್ ಉಲ್ಟಾ ಆಯಿತು. ಇದು ಎಕ್ಸಿಟ್ ಪೋಲ್ನ ಭವಿಷ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಂತ ರೀತಿಯಲ್ಲಿ ಆಗಿಬಿಡ್ತು. ಯಾಕಂದ್ರೆ ಬಹುತೇಕ ಸಂಸ್ಥೆಗಳೆಲ್ಲವೂ ಕೂಡ ಹೇಳಿದ್ದೇನು, ಕಾಂಗ್ರೆಸ್ 60+ ಸ್ಥಾನವನ್ನು ಗೆದ್ದು ಬಿಡುತ್ತೆ ಅಂತ. ಆದ್ರೆ ಹಾಗೆ ಆಗಲಿಲ್ಲ. ಇದಕ್ಕೆ ಸಾಕಷ್ಟು ಕಾರಣವೂ ಕೂಡ ಇದೆ. ನಾನು ಈ ಜರ್ನಲಿಸಂ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನನ್ನ ಪೋಸ್ಟ್ ಗ್ರಾಜುಯೇಷನ್ ಸಂದರ್ಭದಲ್ಲಿ ನಮಗೆ ಈ ಸರ್ವೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹೇಳ್ಕೊಡ್ತಾರೆ. ನಮಗೆ ಪ್ರಾಕ್ಟಿಕಲಿಯೂ ಕೂಡ ಇರುತ್ತೆ, ಥಿಯರಿನೂ ಕೂಡ ಇರುತ್ತೆ. ಅಂದರೆ ಸರ್ವೆ ಹೇಗೆ ಮಾಡಬೇಕು, ಯಾವ ರೀತಿ ಸರ್ವೆ ಮಾಡಿದಾಗ ಮಾತ್ರ ನಿಮಗೆ ನಿಖರವಾದಂಥ ಫಲಿತಾಂಶ ಬರುತ್ತೆ ಅಂತ. ನಮಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದ್ರು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವು ಸರ್ವೆ ಮಾಡಿ ಅಂತ. ನಮಗೆ ಯಾವಾಗಲೂ ಕೂಡ ನಮ್ಮ ಪ್ರೊಫೆಸರ್ಗಳು ಹೇಳೋರು, ಸರ್ವೆ ಮಾಡೋ ಸಂದರ್ಭದಲ್ಲಿ ಸರ್ವೆ ಹೇಗಿರಬೇಕು ಅಂದರೆ, ಯಾವತ್ತೂ ಕೂಡ ಬಯಾಸ್ಡ್ ಮೈಂಡಲ್ಲಿ ಇರಬಾರ್ದು ನಾವು ಅಂತ, ಪೂರ್ವಾಗ್ರಹ ಪೀಡಿತರಾಗಿರಬಾರ್ದು, ಆಗೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಅಂತ. ಈ ಬಾರಿ ಎಕ್ಸಿಟ್ ಪೋಲ್ನ ಭವಿಷ್ಯವೂ ಕೂಡ ಹಾಗೆ ಆಗಿದ್ದು. ಪೂರ್ವಾಗ್ರಹ ಪೀಡಿತ ಅಂದ್ರೆ ಹೇಗೆ, ಕಾಂಗ್ರೆಸ್ಸೇ ಗೆಲ್ಲುತ್ತೆ, ಬಿಜೆಪಿ ಸೋಲುತ್ತೆ ಎನ್ನುವಂಥ ಮನಸ್ಥಿತಿಗೆ ಬಹುತೇಕ ಸಂಸ್ಥೆಗಳು ಬಂದು ಬಿಟ್ಟಿದ್ವು. ಹೀಗಾಗಿ ಅದೇ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಲ್ಲಿ ತಮ್ಮ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ಕೂಡ ಕೊಟ್ಟುಬಿಟ್ವು. ಆ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯಲ್ಲಿದ್ದಾಗ ಏನಾಗ್ಬಿಡುತ್ತೆ, ಈ ಸ್ಯಾಂಪಲ್ ಕಲೆಕ್ಷನ್ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಸರ್ವೆಯಲ್ಲಿ ಬಹಳ ಪ್ರಮುಖ ವಿಚಾರ ಅಂದ್ರೆ ಸ್ಯಾಂಪಲ್ ಕಲೆಕ್ಷನ್. ನಾವು ನಮ್ಮ ಸರ್ವೆಗೆ ಯಾರನ್ನ ಆಯ್ಕೆ ಮಾಡ್ಕೊಳ್ತೀವಿ, ಯಾವ ಮಾನದಂಡದ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ನನ್ನ ಪ್ರಕಾರ ಈ ಸರ್ತಿಯ ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಹೇಗಿತ್ತು ಅಂದ್ರೆ, ಯಾವ ಸ್ಯಾಂಪಲ್ ಕಲೆಕ್ಷನ್ ಕೂಡ ನಡೆದಿಲ್ಲ ಅಂತ ಅನ್ಸುತ್ತೆ. ಅವರ ಕಚೇರಿಯಲ್ಲೇ ಕುಳಿತುಕೊಂಡು ಈ ಸರ್ತಿ ಆರಾಮ ಕಾಂಗ್ರೆಸ್ ಬಂದ್ಬಿಡುತ್ತೆ ಅಂತ ಹೇಳಿ ಅವರೇ ಒಂದೊಂದು ಕ್ಷೇತ್ರದ ಸಂಪೂರ್ಣವಾಗಿ ಒಂದಷ್ಟು ವಿಶ್ಲೇಷಣೆ ಅಂಥದ್ದೆಲ್ಲವನ್ನು ಕೂಡ ಮಾಡಿ ಎಕ್ಸಿಟ್ ಪೋಲ್ನ ಅಂಕಿ ಸಂಖ್ಯೆಯನ್ನು ಕೊಟ್ಟರು ಅಂತ ಕಾಣುತ್ತೆ. ಯಾಕಂದ್ರೆ ಆ ಪರಿಯಾಗಿ ಉಲ್ಟಾ ಆಗಿಬಿಟ್ಟಿದೆ. ಒಂದೇ ಒಂದು ಸಂಸ್ಥೆಯು ಕೂಡ ಸರಿಯಾದ ರೀತಿಯಲ್ಲಿ ಎಕ್ಸಿಟ್ ಪೋಲ್ನ ಅಂಕಿ ಅಂಶವನ್ನ ಕೊಡ್ಲಿಲ್ಲ. ಯಾವುದೋ ಒಂದು ಸಂಸ್ಥೆ ಮಾತ್ರ ಬಿಜೆಪಿ ಹೆಚ್ಚು ಕಡಿಮೆ ಬಹುಮತದ ಹತ್ರ ಬರಬಹುದು ಅಂತ ಹೇಳಿತ್ತು, ಮತ್ತೆ ಯಾವ ಸಂಸ್ಥೆಗೂ ಕೂಡ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಇದು ಬಿಜೆಪಿಗೆ ರೋಚಕವಾದಂಥ ಜಯ ಅಂತ. ಒಂದು ಕಡೆ ಕಳೆದ ಬಾರಿ ಅಂದ್ರೆ 2014ರವರೆಗೂ ಕೂಡ ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಭೂಪೇಂದ್ರ ಹೂಡ ಮುಖ್ಯಮಂತ್ರಿ ಆಗಿದ್ರು. ಆಗ ಕಾಂಗ್ರೆಸ್ನಲ್ಲಿ ಯಾವ ಪರಿಯಾಗ್ಬಿಟ್ಟಿತ್ತು ಅಂದ್ರೆ, ವಿಪರೀತ ಆಡಳಿತ ವಿರೋಧಿ ಅಲೆ ಇತ್ತು. 2014ರಲ್ಲಿ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ, ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ. 2014 ಆಯಿತು. 2019ರ ಚುನಾವಣೆಯ ಸಂದರ್ಭದಲ್ಲಿ ಆಗ ಬಿಜೆಪಿಗೆ ಅಂತ ಆಡಳಿತ ವಿರೋಧಿ ಅಲೆ ಇರಲಿಲ್ಲ. ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಆರಾಮಾಗಿ ಗೆಲುವನ್ನು ಸಾಧಿಸ್ತು. ಆರಾಮಾಗಿ ಏನಲ್ಲ, ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಜೆಜೆಪಿ ಎನ್ನುವಂಥ ಪಾರ್ಟಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಕಳೆದ ಬಾರಿ ಬಿಜೆಪಿ ಪಡೆದಂಥ ಸ್ಥಾನ ಎಷ್ಟು? 40. 2014ರಲ್ಲಿ ಪಡೆದಂಥ ಸ್ಥಾನ ಎಷ್ಟು? 47. ಆದ್ರೆ ಈ ಬಾರಿ ಬಿಜೆಪಿ 20-22 ಸ್ಥಾನಕ್ಕೆ ಸೀಮಿತ ಆಗಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ 14-19ಕ್ಕಿಂತ ಹೆಚ್ಚಿನ ಸ್ಥಾನವನ್ನ ಸದ್ಯದ ಅಂಕಿಅಂಶದ ಪ್ರಕಾರವಾಗಿ ಬಿಜೆಪಿ ಪಡೆದುಕೊಂಡು ಬಿಟ್ಟಿದೆ. ಇದು ಬಿಜೆಪಿಗೆ ರೋಚಕ ಗೆಲುವು ಅಥವಾ ಮಹಾ ಗೆಲುವು ಅನ್ನೋದೇ ಇನ್ನು ಬೇರೆ ಏನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಳೆದ ಬಾರಿ 31 ಸ್ಥಾನಕ್ಕೆ ಸೀಮಿತ ಆಗಿತ್ತು. ಈ ಬಾರಿ ಅದಕ್ಕಿಂತ ಒಂದು 2-3 ಸೀಟು ಮಾತ್ರ ಜಾಸ್ತಿ ಆಗಿದೆ. ಬಿಜೆಪಿಯ ಆಡಳಿತ ವಿರೋಧಿ ಅಲೆ ಇತ್ತಲ್ಲ, ಯಾವುದೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿಲ್ಲ. ಕಾಂಗ್ರೆಸ್ ಎಲ್ಲಿ ಎಡುತ್ತಾ ಇದೆ ಅಥವಾ ಕಾಂಗ್ರೆಸ್ ಎಲ್ಲಿ ಸೋಲ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಅಥವಾ ಜನರಿಗೆ ಕಾಂಗ್ರೆಸ್ ಬೇಡವಾಗಿ ಹೋಗ್ಬಿಟ್ಟಿದೆ ಅಥವಾ ಆ ಪರಿಯಾಗಿ ಜನ ರಿಜೆಕ್ಟ್ ಮಾಡ್ತಾ ಇದ್ದಾರಾ, ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಸದ್ಯದ ಅಂಕಿಅಂಶವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಈ ಕ್ಷಣದ ಅಂಕಿಅಂಶ. ಬೆಳಗ್ಗೆಯಿಂದ ಈ ಹಾವು ಏಣಿ ಆಟವನ್ನು ಗಮನಿಸ್ತಾ ಇದ್ರೆ ಸಂಜೆ 4 ಗಂಟೆ ಸುಮಾರಿಗೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆದರೆ ಬಹಳ ವ್ಯತ್ಯಾಸ ಏನು ಆಗೋದಿಲ್ಲ. ಸದ್ಯದ ಅಂಕಿಅಂಶದ ಪ್ರಕಾರ ಕಾಂಗ್ರೆಸ್ 35, ಬಿಜೆಪಿ 49, INLD 2, ಜೆಜೆಪಿ 0, 1 ಸ್ಥಾನವನ್ನು ಪಡೆದಿಲ್ಲ. ಅದರ್ಸ್ ಕೇವಲ 4 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ.
ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಬಿಜೆಪಿಗೆ ಒಂದೆರಡು ಮೈನಸ್ ಆಗ್ಬೋದು, ಕಾಂಗ್ರೆಸ್ಗೆ ಒಂದೆರಡು ಪ್ಲಸ್ ಆಗ್ಬೋದು. ಅದಕ್ಕಿಂತ ಬಹಳ ವ್ಯತ್ಯಾಸ ಏನು ಆಗೋದಿಲ್ಲ. ಈ ಅಂಕಿಅಂಶವನ್ನು ಗಮನಿಸ್ತಾ ಇದ್ದಾಗ ಈ JJP ಪಾರ್ಟಿ ಬಗ್ಗೆ ಮಾತಾಡಲೇಬೇಕು. ದುಷ್ಯಂತ್ ಚೌಟಾಲ ನೇತೃತ್ವದ JJP, ಸ್ವತಃ ದುಷ್ಯಂತ್ ಚೌಟಾಲ ಸೋಲುವಂತ ಪರಿಸ್ಥಿತಿ ಎದುರಾಗಿದೆ. ಕಳೆದ ಬಾರಿ 10 ಸ್ಥಾನವನ್ನು ಪಡೆದುಕೊಂಡು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು, ಉಪಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಪಡೆದುಕೊಂಡಿದ್ರು. ಆದರೆ ಬಿಜೆಪಿ ಜೊತೆಗಿನ ಮೈತ್ರಿ ಇತ್ತಲ್ಲ, ಬಿಜೆಪಿ JJP ಎನ್ನುವಂತ ಪಾರ್ಟಿಯನ್ನು ನುಂಗಿ ಹಾಕಿಬಿಡ್ತು. ಉದಾಹರಣೆಗೆ ನಮ್ಮಲ್ಲಿ ಬಿಜೆಪಿ ಮತ್ತೆ JDS ಹೇಗೆ ಮೈತ್ರಿ ಮಾಡ್ಕೊಂಡಿದ್ದಾವೆ, ವಿರುದ್ಧ ಸಿದ್ಧಾಂತಗಳನ್ನು ಹೊಂದಿರುವಂಥವರು ಅಥವಾ ವಿರುದ್ಧವಾದಂಥ ಆ ಮನಸ್ಥಿತಿಯನ್ನು ಹೊಂದಿರುವಂಥವರು ಅಲ್ಲೂ ಕೂಡ ಅದೇ ರೀತಿಯಾಗಿ ಮೈತ್ರಿ ಮಾಡ್ಕೊಂಡಿದ್ರು. ಹೀಗಾಗಿ JJP ಹರಿಯಾಣದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಡ್ತು. ನಾನು ಕೆಲ ದಿನಗಳ ಹಿಂದೆ ಒಂದು ವಿಡಿಯೋವನ್ನ ಮಾಡಿದ್ದೆ ಈ JJP ಮತ್ತೆ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ. ನೋಡ್ತಾ ಇರಿ, ಮುಂದಿನ ಚುನಾವಣೆಯಲ್ಲಿ JJP ವೈಟ್ ವಾಶ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಈ ಚುನಾವಣೆಯಲ್ಲಿ ಅದೇ ರಿಸಲ್ಟ್ ಬಂತು. JJP ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಹೊಂದಿದಂಥ ಪಕ್ಷ, ತನ್ನದೇ ಆದಂಥ ಒಂದು ವೋಟ್ ಬ್ಯಾಂಕ್ ಅನ್ನು ಹೊಂದಿದಂಥ ಪಕ್ಷ. ಯಾವಾಗ ತನ್ನ ವಿರೋಧಿ ಸಿದ್ಧಾಂತವನ್ನು ಹೊಂದಿರುವಂಥ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತೋ ಆಗ ಜನ JJP ಸಹಜವಾಗಿ ರಿಜೆಕ್ಟ್ ಮಾಡಿದ್ರು. ಜೊತೆಗೆ ಬಿಜೆಪಿ JJPಯನ್ನ ಸಂಪೂರ್ಣವಾಗಿ ನುಂಗಿ ಹಾಕಿಬಿಡ್ತು. ನಮ್ಮಲ್ಲಿ JDSಗೆ ಆ ಪರಿಸ್ಥಿತಿ ಬಾರದಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಒಟ್ಟಾರೆಯಾಗಿ ಇದು ಹರಿಯಾಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ. ಕಾಂಗ್ರೆಸ್ ಇಲ್ಲಿ ಹೀನಾಯವಾಗಿ ಸೋತಿದ್ರೆ ಬಿಜೆಪಿ ರೋಚಕವಾದಂತ ಜಯವನ್ನ ಸಾಧಿಸಿದೆ. ಬಿಜೆಪಿ ಗೆಲುವಿಗೆ ಕಾರಣ ಏನು, ಕಾಂಗ್ರೆಸ್ನ ಸೋಲಿ ಕಾರಣ ಏನು, ಯಾರಿಗೂ ಕೂಡ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಮತ ಎಣಿಕೆ ಶುರುವಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡಲ್ಲಿ ಇತ್ತಲ್ಲ, ಆಗೆಲ್ಲರೂ ವಿಶ್ಲೇಷಣೆ ಮಾಡ್ತಾ ಇದ್ದಿದ್ದು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ರೈತರು ಪ್ರತಿಭಟನೆ ಮಾಡಿದ್ದು ಬಿಜೆಪಿಗೆ ಮೈನಸ್ ಆಯಿತು, ಅಗ್ನಿಪಥ್ ವಿಚಾರದ ಪ್ರತಿಭಟನೆ ಬಿಜೆಪಿಗೆ ಮೈನಸ್ ಆಯಿತು, ಈ ಕುಸ್ತಿಪಟುಗಳ ಪ್ರತಿಭಟನೆ ಬಿಜೆಪಿಗೆ ಮೈನಸ್ ಆಯಿತು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ ಈಗ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಬಹುತೇಕ ಗೆಲುವನ್ನೇ ಸಾಧಿಸಿ ಬಿಟ್ಟಿದೆ. ಈಗ ಅದೆಲ್ಲವೂ ಕೂಡ ಬಿಜೆಪಿ ಪ್ಲಸ್ ಆಯಿತು ಅಂತ ಹೇಳಬೇಕೇನೋ ನನಗೆ ಗೊತ್ತಿಲ್ಲ. ಇನ್ನು ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಇನ್ನೊಂದು ಎಡವಟ್ಟು ಏನಾಗ್ಬಿಟ್ಟಿತ್ತು ಅಂದ್ರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮನೋಹರ್ ಲಾಲ್ ಖಟ್ಟರನ್ನ CM ಸ್ಥಾನದಿಂದ ದಿಢೀರಂತ ಇಳಿಸಿ ನಯಾಬ್ ಸಿಂಗ್ ಸೈನಿಯನ್ನ ಅಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಲಾಗಿತ್ತು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಆ ಗೊಂದಲ ಬಿಜೆಪಿ ಕೈಕೊಟ್ಟು ಬಿಡ್ತು. ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 19ರಲ್ಲಿ 10 ಸ್ಥಾನವನ್ನು ಗೆದ್ಕೊಂಡಿತ್ತು. ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನವನ್ನು ಗೆದ್ಕೊಂಡ್ರೆ ಬಿಜೆಪಿ 5 ಸ್ಥಾನವನ್ನು ಗೆದ್ಕೊಳ್ತು. ಹೀಗಾಗಿ ಕಾಂಗ್ರೆಸ್ ಬಹಳ ಅತ್ಯುತ್ಸಾಹದಲ್ಲಿತ್ತು. ಲೋಕಸಭಾ ಚುನಾವಣೆಯಲ್ಲಿ ನಾವು 5 ಸ್ಥಾನವನ್ನು ಗೆದ್ದು ಬಿಟ್ಟಿದ್ದೇವೆ, ಈ ಸತಿ ವಿಧಾನಸಭಾ ಚುನಾವಣೆ ಅಂತೂ ವೈಟ್ ವಾಶ್ ಮಾಡಾಕ್ಬಿಡ್ತೇವೆ ಅಂತ. ಆದರೆ ಅದ್ಯಾವುದು ಕೂಡ ಆಗಲಿಲ್ಲ. ಅಂದ್ರೆ ಬಿಜೆಪಿಯ ಕೇಡರ್ ಇದೆಯಲ್ಲ, ಅಂದ್ರೆ ಅವರ ಬುಡ ಇದೆಯಲ್ಲ, ಚುನಾವಣೆ ನಡೆಸುವಂತ ರೀತಿ ಅಥವಾ ಅದೆಲ್ಲವೂ ಕೂಡ ಇಲ್ಲಿ ಬಿಜೆಪಿ ವಿಚಾರದಲ್ಲಿ ನಾವು ಚುನಾವಣೆ ನಡೆಸೋ ರೀತಿಯಲ್ಲಿ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು. ಯಾಕಂದ್ರೆ ಯಾರೂ ಕೂಡ ಬಿಜೆಪಿ ಬಗ್ಗೆ ನಂಬಿಕೆ ಇಟ್ಕೊಂಡಿಲ್ಲ. ಸ್ವತಃ ಬಿಜೆಪಿ ಒಂದಷ್ಟು ನಾಯಕರಿಗೆ ನಂಬಿಕೆ ಇರಲಿಲ್ಲ. ಹಾಗಿದ್ದಂಥ ಸಂದರ್ಭದಲ್ಲಿ ಜೊತೆಗೆ ಎಕ್ಸಿಟ್ ಪೋಲ್ನ ಭವಿಷ್ಯವೂ ಕೂಡ ಬಿಜೆಪಿ ವಿರುದ್ಧವಾಗಿತ್ತು. ಇವತ್ತು ಮತ ಎಣಿಕೆ ಆರಂಭ ಆಗುವ ಸಂದರ್ಭದಲ್ಲೂ ಕೂಡ ವಿರುದ್ಧವಾಗಿತ್ತು. ಸ್ವತಃ ಮುಖ್ಯಮಂತ್ರಿಯಿಂದ ಹಿಡಿದು ಸಚಿವ ಸಂಪುಟದ ಬಹುತೇಕ ಸದಸ್ಯರು ಸೋತೆ ಹೋಗಿಬಿಡ್ತಾರೆ ಎನ್ನುವ ರೀತಿಯಲ್ಲಿತ್ತು. ಆದ್ರೆ ಈಗ ನೋಡುವಾಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಯಾವ ರೀತಿಯಾಗಿ ಚುನಾವಣೆ ಮಾಡಿದ್ರು, ಯಾವ ರೀತಿಯಾಗಿ ಜನರಿಗೆ ರೀಚ್ ಆಗಿದ್ರು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ನಾಯಕರಿಗಂತೂ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದರ ನಡುವೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ವಿನೇಶಾ ಪೋಗಟ್ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಒಂದಷ್ಟು ವಿವಾದ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಪದಕವನ್ನ ತಪ್ಪಿಸಿಕೊಂಡಿದ್ರು ವಿನೇಶಾ ಪೋಗಟ್. ಕೊನೆಗೆ ಕಾಂಗ್ರೆಸ್ಗೆ ಸೇರಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ವಿನೇಶಾ ಪೋಗಟ್ ಇದೀಗ ಯೋಗೇಶ್ ಕುಮಾರ್ ಅನ್ನುವಂಥವರ ವಿರುದ್ಧ 6,000 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಅಂದ್ರೆ ಭರ್ಜರಿಯಾದಂಥ ಗೆಲುವೆ. ಮೊದಲ ಚುನಾವಣೆಯಲ್ಲಿ ಈ ಪರಿಯಾದಂಥ ಗೆಲುವು ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಇದೀಗ ವಿನೇಶಾ ಪೋಗಟ್ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧೆಯನ್ನ ಮಾಡಿದ್ರಲ್ಲ, ಕುಸ್ತಿಪಟು ಆಗಿದ್ರು, ಇದೀಗ ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ಇನ್ನುಳಿದಂತೆ ದೊಡ್ಡ ದೊಡ್ಡ ಫೇಸ್ಗಳು ಅಂದ್ರೆ ನಮ್ಮ ಕರ್ನಾಟಕದವರಿಗೆ ಗೊತ್ತಿರುವಂಥ ಫೇಸ್ಗಳೇನಂತವ್ರೇನು ಇರಲಿಲ್ಲ. ನಯಾಬ್ ಸಿಂಗ್ ಸೈನಿ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಅಲ್ಲಿಯ ಮುಖ್ಯಮಂತ್ರಿ. ಅವರು ಕೂಡ ಇದೀಗ ಗೆಲುವಿನ ಕಡೆಗೆ ಹೋಗಿದ್ದಾರೆ. ಇದೀಗ ಮತ್ತೊಮ್ಮೆ ಅವರೇ ಮುಖ್ಯಮಂತ್ರಿಯಾಗಿಯೂ ಕೂಡ ಅಧಿಕಾರವನ್ನ ಹಿಡಿತಾ ಇದ್ದಾರೆ ಅಥವಾ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹರಿಯಾಣದ ಚುನಾವಣೆಯಿಂದ ನಮಗೆ ಗೊತ್ತಾಗ್ತಿರುವಂಥ ವಿಚಾರ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಪ್ಲಸ್ ವಿಚಾರ ಇದ್ದರೂ ಕೂಡ ಕಾಂಗ್ರೆಸ್ಗೆ ಗೆಲುವನ್ನ ಸಾಧಿಸೋಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಇನ್ಯಾವ ಚುನಾವಣೆಯಲ್ಲಿ ಗೆಲ್ತಾರೋ ಗೊತ್ತಿಲ್ಲ. ಮುಂದೆ ಮಹಾರಾಷ್ಟ್ರ ಚುನಾವಣೆ ಇದೆ, ಜಾರ್ಖಂಡ್ ಇದೆ, ಅದಾದ್ಮೇಲೆ ದೆಹಲಿ ಇದೆ, ಅದಾದ್ಮೇಲೆ ಬಿಹಾರದ ಚುನಾವಣೆ ಬರ್ತಾ ಇದೆ. ಅಲ್ಲಿ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರ ಅತಿಯಾದ ಆತ್ಮವಿಶ್ವಾಸ, ಅತ್ಯುತ್ಸಾಹ ಕೈಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಅದೆಲ್ಲದಕ್ಕೂ ಮಿಗಿಲಾಗಿ ಅವರಲ್ಲಿ ಸಮಸ್ಯೆ ಆಗಿದ್ದಂದ್ರೆ ಒಗ್ಗಟ್ಟಿನ ಕೊರತೆ. ಒಂದು ಕಡೆಯಿಂದ ಭೂಪೇಂದ್ರ ಹೂಡಾ, ಮತ್ತೊಂದು ಕಡೆಯಿಂದ ಕುಮಾರಿ ಶೈಲಜಾ,
ಜೊತೆಗೆ ಬೇರೆ ಬೇರೆ ಒಂದಷ್ಟು ನಾಯಕರು ಅವ್ರ ಪ್ರಚಾರಕ್ಕೆ ಇವ್ರು ಬರ್ತಿರ್ಲಿಲ್ಲ, ಇವ್ರ ಪ್ರಚಾರಕ್ಕೆ ಅವ್ರು ಬರ್ತಾ ಇರಲಿಲ್ಲ. ಹೈಕಮಾಂಡ್ ಮಟ್ಟದ ನಾಯಕರನ್ನು ಕೂಡ ಪ್ರಚಾರ ಕರೆಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ಒಳಜಗಳ ಇತ್ತು. ಅವರ ಒಳಜಗಳ, ಅವರ ಬಡಿದಾಟವೇ ಅವ್ರಿಗೆ ಕೈ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಅವರೆಲ್ಲ ಒಂದಷ್ಟು ಜನರಿಗೆ ಇತ್ತು, ನಾವೇನಾದ್ರೂ ಗೆಲುವನ್ನು ಸಾಧಿಸಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಇವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ, ಅವ್ರು ಆಗೋದು ಬೇಡ ಇವ್ರು ಆಗೋದು ಬೇಡ ಅಂತೇಳಿ ಸರಿಯಾಗಿ ಪ್ರಚಾರ ಮಾಡದೆ ತಮ್ಮ ತಲೆಯ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಎಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ನ ಭವಿಷ್ಯ ಉಲ್ಟಾ ಆಗಿಬಿಡ್ತು. ಬಿಜೆಪಿ ಭರ್ಜರಿಯಾದಂತ ಗೆಲುವನ್ನು ಸಾಧಿಸಿ ಬಿಡ್ತು. ಮುಂದಿನ ವಿಡಿಯೋದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಅನ್ನು ಗಮನಿಸೋಣ. ಧನ್ಯವಾದ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.